ನಾವು ಫಸ್ಟ್ ಬಂದಿದ್ದು ಬ್ರಾಹ್ಮಣ ಶೈಲಿಲಿ ಅಂದ್ಬಿಟ್ಟು ಬಂದಿರೋದು. ಹಂಗೆ ಎನ್ವೈರನ್ಮೆಂಟ್ ಹಂಗೆ ಇದೆ. ಬಂದ ತಕ್ಷಣ ಘಮಘಮ ಅಂತ ವಾಸನೆ ಬಂತು. ಸೊ ಇಟ್ ಇಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಅದು ಬಾಳೆ ಎಲೆ ಊಟ ಕೊಡ್ತಾರೆ. ಬಾಳೆ ಎಲೆ ಊಟ, ರೈಸು, ಇದು ಎಲ್ಲಾನು ಇದೆ. ಇಮಿಡಿಯೇಟ್ ಆಗಿ ಅಟೆನ್ಷನ್ ಕೊಡ್ತಾರೆ. ಸೊ ದಟ್ ಇಸ್ ಮೋರ್ ಚೆನ್ನಾಗಿದೆ. ಬಂಧುಗಳೇ, ಇವತ್ತು ನಾವು ನಿಮ್ಮನ್ನ ಒಂದು ಸಾಂಪ್ರದಾಯಿಕವಾದ ಹೋಟೆಲ್ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ, ನಾವು ಹಬ್ಬಗಳನ್ನು ಮಾಡ್ತೀವಿ, ಯಾವ ರೀತಿ ಸಾಂಪ್ರದಾಯಿಕವಾದ ಹಬ್ಬಗಳನ್ನು ಮಾಡಿಬಿಟ್ಟು ಹಬ್ಬದಲ್ಲಿ ಯಾವ ರೀತಿಯನ್ನು ಊಟವನ್ನು ಮಾಡ್ತೀವೋ, ಮುಖ್ಯವಾಗಿ ಯಾವ ರೀತಿ ಪ್ರಶಾಂತತೆ ಇರುತ್ತೆ, ಸಂತೋಷ ಇರುತ್ತೆ, ಸಡಗರ ಇರುತ್ತಲ್ಲ ಹಬ್ಬದಲ್ಲಿ, ಆ ರೀತಿಯ ವಾತಾವರಣ ಇರುತ್ತೆ. ಮತ್ತು ಯಾವುದೋ ಒಂದು ದೇವಸ್ಥಾನದಲ್ಲಿ ಇದ್ದೀವಿ ಅನ್ನೋ ರೀತಿಯಾಗಿ ಫೀಲ್ ಆಗುತ್ತೆ. ಆ ರೀತಿಯ ಪ್ರಶಾಂತತೆ ಕೂಡ ಇರುತ್ತೆ. ಅಂದ್ರೆ ಮುಖ್ಯವಾಗಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಾಗ್ಲಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಾಗ್ಲಿ ಹೋದಾಗ ಯಾವ ರೀತಿಯ ಪ್ರಶಾಂತತೆ ಇರುತ್ತೆ ಮತ್ತು ಯಾವ ರೀತಿಯ ಭಕ್ತಿ ಭಾವದಿಂದ ಜನಗಳು ಇರ್ತಾರೆ, ಆ ರೀತಿಯಾಗಿ ನಾವು ಕುತ್ಕೊಂಡು ಒಂದು ಊಟ ಮಾಡ್ಬೋದು. ಅದು ಬ್ರಾಹ್ಮಣರ ಶೈಲಿಯ ಊಟ, ಸಾಂಪ್ರದಾಯಿಕವಾದ ಊಟ. ಬಾಳೆ ಎಲೆಯಲ್ಲಿ ಊಟವನ್ನು ಕೊಡ್ತಾರೆ. ಇದರಲ್ಲಿ ಸೌತ್ ಮೀಲ್ಸ್ ಅಲ್ಲಿ ಬಾಳೆ ಎಲೆ ಊಟದಲ್ಲಿ ಪಾಯಸ, ಪಾಪಡ್ಡು, ವೆಜ್ ಪಲ್ಯ, ಗೊಜ್ಜು, ವೈಟ್ ರೈಸು, ಪೂರಿ, ಸಾಂಬಾರು, ರಸಮ್ಮು, ಪಿಕಲ್ಲು, ಸಾಲ್ಟು, ಕೊನೆಗೆ ಕರ್ಡ್ ರೈಸು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಡಾಗಿದ್ದೀನಿ. ನೀವೆಲ್ಲ ಸಗದಾಗಿರ ಅಂತ ಹೇಳ್ತೀನಿ. ನಾನಿವತ್ತು ಗಿರಿನಗರ 80 ಫೀಟ್ ರೋಡ್ ಗೋವರ್ಧನ ಕೆಫೆ. ಇಲ್ಲಿ ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕವಾದ ಊಟ ಇರುತ್ತೆ. ಸೌತ್ ಇಂಡಿಯನ್ ಊಟ ಇರುತ್ತೆ, ಅದೇ ರೀತಿ ನಾರ್ತ್ ಇಂಡಿಯನ್ ಊಟ ಇರುತ್ತೆ. ಬಂಧುಗಳೇ, ಯಾವ ರೀತಿ ಸೌತ್ ಇಂಡಿಯನ್ ಮೀಲ್ಸ್ ಇದೆಯೋ ಊಟ, ಅದೇ ರೀತಿಯಾಗಿ ನಾರ್ತ್ ಇಂಡಿಯನ್ ಮೀಲ್ಸ್ ಕೂಡ ಊಟ ಇದೆ. ಅಲಾ ಕಾರ್ಟ್ ಐಟಮ್ ಕೂಡ ಇದೆ. ಇಲ್ಲಿ ರೋಟಿ ಕರಿ, ಗೀ ರೋಟಿ, ಗೀ ಕುಲ್ಚಾ, ಗೀ ನಾನ್ ರೋಟಿ, ಪನ್ನೀರ್ ಐಟಮ್ಸು, ಗೋಬಿ ಐಟಮ್ಸು, ವೆರೈಟಿ ರೋಟಿ ಐಟಮ್ಸು, ಆಲೂ ಜೀರಾ, ಆಲೂ ಗೋಬಿ, ಆಲೂ ಮೇಥಿ, ಚೆನ್ನೈ ಮಸಾಲ, ಮಟರ್ ಮಸಾಲ, ಬಿಂಡಿ ಫ್ರೈ, ಬಿಂಡಿ ಮಸಾಲ, ಬಿಂಡಿ ಕುರ್ಕುರಿ, ವೆಜ್ ಕಡಾಯಿ, ವೆಜ್ ಹಂಡಿ, ವೆಜ್ ಜೈಪುರಿ, ವೆಜ್ ಕೊಲ್ಲಾಪುರಿ, ವೆಜ್ ಮಿಕ್ಸು, ಬೈಗಾನ್ ಮಸಾಲ, ದಮ್ ಆಲೂ ಪಂಜಾಬಿ, ಸ್ಟಫ್ಡ್ ಕ್ಯಾಪ್ಸಿಕಮು, ಸ್ಟಫ್ಡ್ ಟೊಮೊಟೊ, ಕಾರ್ನ್ ಪಾಲಕು. ಅದ್ರ ಜೊತೆಗೆ ನಿಮಗೆ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ. ಅಂದರೆ ಸಿಜ್ವಾನ್ ರೈಸು, ಗೀ ರೈಸು, ಜೀರಾ ರೈಸು, ವೆರೈಟಿ ಐಟಮ್ಸ್ಗಳು ಕೂಡ ಸಿಗುತ್ತೆ. ಬನ್ನಿ, ನಾನಿವತ್ತು ನಿಮಗೆ ಈ ಹೋಟೆಲ್ ಬಗ್ಗೆ ಸಂಪೂರ್ಣವಾಗಿ ಪರಿಚಯವನ್ನು ಮಾಡಿಕೊಡ್ತೀನಿ. ಬಂಧುಗಳೇ, ಇಲ್ಲಿ ನೋಡ್ತಾ ಇದ್ದೀರಾ, ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಅಂದರೆ BMS ಕಾಲೇಜಿನಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅವರ ಲೆಕ್ಚರರ್, ಕನ್ನಡ ಲೆಕ್ಚರ್ ಜೊತೆ ತಮ್ಮ ಹುಟ್ಟಿದಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಬನ್ನಿ, ಅವರ ಒಂದು ಅಭಿಪ್ರಾಯವನ್ನು ಹೋಟೆಲ್ ಬಗ್ಗೆ ಕೇಳೋಣ. ಫ್ರೆಂಡ್ಸ್ ಬಂದಿದ್ದೀರಾ? ಹೇಗಿದೆ ಊಟ? ಗೋವರ್ಧನ ಕೆಫೆ ಮನೆ ಊಟ ತರ ಇದೆ. ಮನೆ ಊಟ ತರ ಇದೆಯಾ? ಏನಿವತ್ತು ವಿಶೇಷ ಎಲ್ಲ ಬಂದ್ಬಿಟ್ಟಿದ್ದೀರಾ ಫ್ರೆಂಡ್ಸ್ ಎಲ್ಲ? ಹೌದಾ? ನೋಡಿ, ಮತ್ತೆ ನಿಮ್ ಬರ್ತಡೇ ಅಂತ ಇವತ್ತು, ಅದಕ್ಕೆ ಅವ್ರು ಖುಷಿಯಾಗಿದ್ದಾರೆ. ನೋಡಿ ಹೆಂಗೆ ಎಲ್ಲರೂ ಸೇರಿದೀವಿ. ಅವ್ರ ಕಡೆಯಿಂದ ಪಾರ್ಟಿ ನಡೀತಾ ಇದೆ. ಇವರು ಎಲ್ಲ ನೀವು ಒಂದೇ ಕ್ಲಾಸ್ಮೇಟ್ಸಾ? ನಾವೆಲ್ಲ ಒಟ್ಟಿಗೆ ಓದಿದ್ದಾ? ನಿಮ್ದ ಇವತ್ತು ಟ್ರೀಟ್? ಹೌದಾ? ಹುಟ್ಟಿದಬ್ಬ ಶುಭಾಶಯಗಳು ಮೇಡಮ್. ನಿಮ್ಮ ಹೆಸರು? ಹೌದು, ನೋಡಿ, ಪದ್ಮಾವತಿವರೆಗೆ ಹುಟ್ಟಿದಬ್ಬ ಶುಭಾಶಯಗಳು ಹೇಳ್ಬಿಡೋಣ ನಮ್ಮ ಚಾನಲ್ ಇಂದ. ಯಾಕಿದ್ರು ನೋಡಿ, ಹುಟ್ಟಿದಬ್ಬ ಮಾಡ್ಕೊಳ್ತಿದ್ದಾರೆ. ಅವ್ರದ್ದೇ ಎಲ್ಲ ಟ್ರೀಟ್ ಇವತ್ತು ಸ್ನೇಹಿತರಿಗೆಲ್ಲ ಊಟ ಕೊಡಿಸ್ತಾ ಇದ್ದಾರೆ. ಹೇಗಿದೆ ಮೇಡಮ್? ಹೌದಾ? ನೋಡಿ, ಇದೆಂತ ಇದು ಗುರುನು ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಹೌದಾ? BMS ಕಾಲೇಜಲ್ಲಿ ಓದ್ಬೇಕಾ? ಹೌದಾ? ಓಕೆ, ಒಳ್ಳೇದಾಯ್ತು. ನೋಡಿ ಹೆಂಗಿರ್ಬೇಕು ಗುರು ಶಿಷ್ಯ ಅಂದಾಗ. ಅವಾಗಿಂದ ಒಡನಾಟ ಇದೆ. ಹೌದಾ? ಹೇಗಿದೆ ಊಟ ಎಲ್ಲ? ಚೆನ್ನಾಗಿದೆಯಾ? ನೀವೇ ಫಸ್ಟ್ ಖಾಲಿ ಮಾಡ್ಬಿಟ್ರಿ, ನಿಮ್ದು ಹೊಟ್ಟಿದಪ್ಪ. ಪಾಪ ಮೇಡಮ್ ಸ್ವಲ್ಪ ತಿಂತವ್ರೆ. ಸ್ವಲ್ಪ ಲಿಮಿಟ್. ಮೇಡಮ್, ಹೆಂಗಿತ್ತು ಊಟ ಎಲ್ಲ? ಚೆನ್ನಾಗಿದ್ಯಾ? ಅಟ್ಟೆ ಅವ್ರ ಬರ್ತಡೇ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಯಾಕೆ ಮೇಡಮ್? ಬಂಧುಗಳೇ, ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಒಂದು ಪ್ರೈವೇಟ್ ಬ್ಯಾಂಕ್ ಎಂಪ್ಲಾಯೀಸು 10ರಿಂದ 12 ಜನ ಬಂದ್ಬಿಟ್ಟು ಅವರು ಒಂದು ಪಾರ್ಟಿಯನ್ನು ಎಂಜಾಯ್ ಮಾಡ್ತಾರೆ. ಬನ್ನಿ, ಅವರಿಂದನೇ ತಿಳ್ಕೊಳ್ಳೋಣ. ಬಾಳೆ ಎಲೆ ಬಹಳ ತುಂಬಾ ಚೆನ್ನಾಗಿದೆ. ಬಾಳೆ ಎಲೆ ಊಟ ಫುಡ್ಡೆಲ್ಲ ಬಾಳೆ ಎಲೆ ಊಟ ಅಂದ್ರೆ ಒಂಥರ ವಿಶೇಷ ಇರುತ್ತಲ್ವಾ? ಹೌದೌದು. ಹಾಗಾಗಿ ಊಟ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚೆಚ್ಚಿಗೆ ಬರೋಂಥ ಪ್ರಯತ್ನಗಳನ್ನ ಮಾಡ್ತೀವಿ. ನಾವೆಲ್ಲರೂ ಕೂಡ ಬ್ಯಾಂಕ್ ಎಂಪ್ಲಾಯ್. ನೀವೆಲ್ಲ ಫ್ರೆಂಡ್ ಇದೆ ಸರ್, ಕೊಲೀಗ್ ಸರ್? ನಾವೆಲ್ಲ ಬ್ಯಾಂಕ್ ಎಂಪ್ಲಾಯ್. ಬಂದ್ರೆ ಅವಾಗ ಹಿಂಗೆ ಮಾಸ ಇದ್ರು. ತುಂಬಾ ಚೆನ್ನಾಗಿದೆ ಸರ್ ಊಟ. ಎಲ್ಲ ಇವತ್ತು ವಿಶೇಷ. ಒಬ್ಬಟ್ಟು ಇದೆಯಾ?
ಅದು ಸ್ಯಾಟರ್ಡೆ ಸಂಡೇ ಸ್ಪೆಷಲ್ ಇರುತ್ತೆ ಸರ್. ನನ್ನ ಪ್ರಕಾರ ಪ್ರತಿದಿನನೂ ಅವಕಾಶ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಜನ ದುಡ್ಡಿಗೆ ಯೋಚನೆ ಮಾಡಲ್ಲ ಸರ್. ಒಳ್ಳೆ ಮೀಲ್ಸ್ ಕೊಟ್ರೆ, ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಟ್ರೆ ಒಳ್ಳೆ ಹೆಸರು ಬರುತ್ತೆ ಅಂತ ನನ್ನ ಅಭಿಪ್ರಾಯ. ತಿಳಿಸ್ತೀನಿ ಸರ್ ಹೋಟ್ಲು. ಅದಕ್ಕಂತೂ ಸೂಪರ್. ಓಕೆ ಸರ್, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಊಟದ ಬಗ್ಗೆ ಹೇಳಿ. ಬಾಳೆ ಎಲೆ ಊಟ, ಸಾಂಪ್ರದಾಯಿಕದ ಊಟ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸೋಮವಾರದಿಂದ ಶುಕ್ರವಾರ ಇಲ್ಲಿ ಲಿಮಿಟೆಡ್ ಊಟ ಇರುತ್ತೆ. 100 ರೂಪಾಯಿ ಇರುತ್ತೆ. ಅಲ್ಲಿ ಏನ್ ಬರುತ್ತೆ ಅಂದ್ರೆ ಪೈಸ, ಪಲ್ಯ, ಪೂರಿ, ಸಾಗು, ಅನ್ನ ಸಾಂಬಾರು, ಅನ್ನ ರಸಂ, ಕರ್ಡ್ ರೈಸ್, ಹಪ್ಳ. ಆಮೇಲೆ ಜೊತೆ ನಾರ್ತ್ ಇಂಡಿಯನ್ ಸಿಕ್ಕುತ್ತೆ. ನಾರ್ತ್ ಇಂಡಿಯನ್ 160 ರೂಪೀಸ್ ಆಗುತ್ತೆ. ಅದರಲ್ಲಿ ಕರಿ, ದಾಲು, ಸ್ಪೆಷಲ್ ರೈಸ್, ಕರ್ಡ್ ರೈಸ್, 2 ರೊಟ್ಟಿ ಬರುತ್ತೆ. ಅದ್ಬಿಟ್ಟು ವೀಕೆಂಡ್ಸ್ ಭಾನುವಾರ ಮತ್ತೆ ಹಬ್ಬ ಒಮ್ಮೆ ಎಲ್ಲ ಮಾಡ್ತೀವಿ. ಯುಗಾದಿ ಹಬ್ಬ, ಸಂಕ್ರಾಂತಿ, ಅದೇ ಸ್ಪೆಷಲ್ ಊಟ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಭರ್ಜರಿ ಊಟ ಇರುತ್ತೆ. ಅದರಲ್ಲಿ ಪೈಸ, ಪಲ್ಯ, ಕೋಸಂಬರಿ, ದೋಸೆ, ಒಂದು ಬಾತು, ಒಬ್ಬಟ್ಟು, ಆಮೇಲೆ ಅನ್ನ ಹುಳಿ, ಅನ್ನ ಸಾರು, ಮಜ್ಜಿಗೆ ಎಲ್ಲ ಬರುತ್ತೆ. ಭರ್ಜರಿ ಊಟ ಇರುತ್ತೆ. ಆಮೇಲೆ ನಿಮ್ಗೆ ಈವ್ನಿಂಗ್ ಬಂದ್ಬಿಟ್ಟು ಫುಲ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸಿಕ್ಕಲ್ಲ ಅವಾಗ. ಈವ್ನಿಂಗ್ ಫುಲ್ ನಾರ್ತ್ ಇಂಡಿಯನ್ ಅಲಾಕಾಟ್ ಸಿಸ್ಟಮ್ ಇರುತ್ತೆ. ತಂದೂರಿ, ಚೈನೀಸ್, ಅಲಾಕಾಟು, ಪ್ರತಿಯೊಂದು ಐಟಮ್ ಇರುತ್ತೆ. ನಾರ್ತ್ ಇಂಡಿಯನ್ ಚೈನೀಸ್ ರೇಟ್ ರೀಸನಬಲ್ ಆಗಿದೆ. ಆಂಬಿಯನ್ಸ್, ಟೆಂಪಲ್ ಆಂಬಿಯನ್ಸ್ ಅಲ್ಲಿ ಇದೆ. 12:30 to 3 o'clock ಸೌತ್, 7:30 to 10 o'clock ನಾರ್ತ್ ಡೈಲಿ. ಸಾಟರ್ಡೆ 12 to 3 ಭರ್ಜರಿ ಭೋಜನ. ಆಮೇಲೆ ಈವ್ನಿಂಗ್ 7 to 10. ಬಂಧುಗಳೇ, ಈ ಗೋವರ್ಧನ ಕೆಫೆಯಲ್ಲಿ ಸಿಗುವಂಥ ಸೌತ್ ಇಂಡಿಯನ್ ಮೀಲ್ಸು, ನಾರ್ತ್ ಇಂಡಿಯನ್ ಮೀಲ್ಸು ಮತ್ತು ಅಲಾಕಾಟ್ ಐಟಮ್ಸ್ಗಳಿಗೆ ಫ್ಯಾಮಿಲಿ, ಫ್ರೆಂಡ್ಸ್ಗಳು ಸಮೇತವಾಗಿ ಬಂದು ಇಲ್ಲಿ ಜೊತೆಯಾಗಿ ಊಟ ಮಾಡ್ತಾರೆ. ಅಷ್ಟು ರುಚಿಕರವಾಗಿರುತ್ತಂತೆ. ಚೆನ್ನಾಗಿದೆ. ಏನಾಗಿದೆ ಎಲ್ಲ ಚೆನ್ನಾಗಿದೆ. ಆದ್ರೆ ನಮ್ಗೆ ಸ್ವಲ್ಪ ಖಾರ ಆಯ್ತಾ? ಎಲ್ಲಾನು ಚೆನ್ನಾಗಿದೆ. ಮೇನ್ ಕ್ಲೀನ್ ಆಗಿದೆ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್. ಶುದ್ಧವಾಗಿದೆ, ಸ್ವಚ್ಛವಾಗಿದೆ, ನೀಟಾಗಿ. ಖಾರ ಜಾಸ್ತಿ. ಊಟ ಎಲ್ಲ ತುಂಬಾ ಚೆನ್ನಾಗಿದೆ, ಟ್ರೆಡಿಷನಲ್ ಆಗಿದೆ, ಮತ್ತೆ ತುಂಬಾ ರುಚಿಯಾಗಿದೆ. ಆಂಬಿಯನ್ಸ್ ಚೆನ್ನಾಗಿದೆ, ಮತ್ತೆ ರೋಡ್ಸ್, ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಬಂದಿದ್ವಿ ನಾವು. ನೆಕ್ಸ್ಟ್ ಅಗೈನ್ ರಿಪೀಟ್ ಇಲ್ಲಿ ಬರ್ತೀವಿ. ಇವರು ನಮ್ಮ ಫ್ರೆಂಡ್, ನಮ್ಮ ರಿಲೇಟಿವ್ ಚೆನ್ನೈಯಿಂದ ಬಂದಿದ್ರು. ಅದಕ್ಕೋಸ್ಕರ ಇಲ್ಲಿ ಊಟಕ್ಕೆ ಮತ್ತೆ ಸಾಟರ್ಡೆ ಸಂಡೇ ಒಬ್ಬಟ್ಟು ಊಟ ಎಲ್ಲ ಕೊಡ್ತಾರೆ. ತುಂಬಾ ಟೇಸ್ಟಿ ಇರುತ್ತೆ. ರೀಸನಬಲ್ ಪ್ರೈಸ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ನೇಹ ಸಂಗಮ ಹೇಗಿದೆ ಊಟ ಎಲ್ಲ? ಚೆನ್ನಾಗಿದೆ. ಮುಂಚೆನೆ ಮಾಡಿದೀವಿ. ಇದು 3rd ಟೈಮ್ ಬರ್ತಾ ಇರೋದು. ಎಲ್ಲ ಚೆನ್ನಾಗಿದೆ. ಇಲ್ಲಿ ಹಾಸ್ಪಿಟಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ನಮ್ ದೇಸಿ ಊಟ ಅಂತ ನಾವು ಇಷ್ಟಪಟ್ಟು ಸಾಂಪ್ರದಾಯಿಕವಾಗಿದೆ ಅಂತ. ಅವರು ಎಲ್ಲಾನು ಅದೇ ತರ ಪೂಜೆಯಿಂದ ಹಿಡಿದು ಒಂದು ಪ್ರಸಾದ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ ಊಟನ. ಸೊ ಹಾಗಾಗಿ ಒಂಥರ ಎಲ್ಲ ಫ್ರೆಂಡ್ಸಾ ಮೇಡಮ್? ಮಾಡ್ಕೊಂಡಿದ್ದೀವಿ. ಎಲ್ಲರೂ ಫುಲ್ ಅಲ್ಲಿವರೆಗೂ? ಬರ್ತೀನಿ. ಆ ಕಡೆಯಿಂದ ಬರ್ತೀನಿ. ಎಲ್ಲ ಒಂದೇ ಬ್ಯಾಚಾ? ಏನಿವತ್ತು ಸ್ಪೆಷಲ್? ನಿಮ್ ಪಾರ್ಟಿ, ಕಿಟ್ಟಿ ಪಾರ್ಟಿದು. ಓಕೆ 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 ಮೇಡಮ್, ಆಯ್ತು. ಅವ್ರನ್ನೂ ಕೇಳೋಣ, ಅಲ್ಲೂ ಕೇಳ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ಊಟ ಎಲ್ಲ. ಮತ್ತೆ ಇಲ್ಲಿ ಬಂದ್ರೆ ಒಂಥರ ಏನೋ ದೇವಸ್ಥಾನಕ್ಕೆ ಬಂದ ಒಂಥರ ಆ ಫೀಲ್ ಕೊಡುತ್ತೆ. ಏನೋ ದೇವಸ್ಥಾನ ದರ್ಶನ ಆಗಿ ಊಟ ಮಾಡ್ತಾ ಇದೀವೇನೋ ಅಂತ ಆ ತರ ಫೀಲ್ ಆಗುತ್ತೆ. ಚೆನ್ನಾಗಿದೆ ಸರ್. ಹೌದು ಸರ್. ನಾವಿಲ್ಲಿ ಬಂದಿದ್ದ ಉದ್ದೇಶನೇ ಅದಕ್ಕೋಸ್ಕರ. ಏನಂದ್ರೆ ಇಲ್ಲಿ ಊಟ ತುಂಬಾ ಚೆನ್ನಾಗಿದೆ ಅಂತ ನಾವು ರಿವ್ಯೂ ಕೇಳಿದ್ವಿ. ಆದ್ರೆ ನಾವಾಗ ಇಲ್ಲಿ ಬಂದ್ಮೇಲೆ ಮತ್ತೆ ನಮ್ಗೆ ಅನುಭವ ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಿದೆ ಊಟ ಎಲ್ಲ. ಮತ್ತೆ ಇಲ್ಲಿ ಬಂದ್ರೆ ಒಂದು ದೇವಸ್ಥಾನದ ಫೀಲಿಂಗ್ ಬರುತ್ತೆ. ಮತ್ತೆ ಕುತ್ಕೊಂಡು ಊಟ ಮಾಡೋ ಅಟ್ಮಾಸ್ಫಿಯರ್, ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಸ್ಪೆಷಲ್ ಏನಂದ್ರೆ ಎಲ್ಲ ಹಾಕ್ತೇನೆ ಮಾಡಿರೋಂಥದ್ದು ಅದು ತುಂಬಾ ರುಚಿಕರವಾಗಿದೆ. ವೆರಿ ಗುಡ್.
ನೋಡಿ ಬಂಧುಗಳೇ, ನಾನು ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ದೀನಿ. ಮಂಡೇ ಟು ಫ್ರೈಡೆ ಬಾಳೆ ಎಲೆ ಊಟ ಇರುತ್ತೆ. 99 ರುಪೀಸ್ ಇರುತ್ತೆ. 99 ರುಪೀಸ್ಗೆ ಇಷ್ಟೆಲ್ಲ ಕೊಡ್ತಾರೆ. ನಾರ್ತ್ ಇಂಡಿಯನ್ ಇದೆ, ಬಟ್ ನಾನು ಸೌತ್ ಇಂಡಿಯನ್ ತಿಂತಾ ಇದ್ದೀನಿ. ಪೂರಿ ಇರುತ್ತೆ, ಅದೇ ರೀತಿ ಪಾಯಸನೂ ಕೊಟ್ಟಿರ್ತಾರೆ. ಇದು ಬೀಟ್ರೂಟ್ ಪಲ್ಯ, ಇನ್ನೊಂದು ಪಲ್ಯ ಸಾಕು ಕೊಟ್ಟಿರ್ತಾರೆ. ರಸಮ್ ಇದೆ, ಸಾಂಬಾರ್ ಇದೆ, ಮೊಸರನ್ನ ಇದೆ, ರೈಸ್ ಇದೆ, ಹಪ್ಪಳ ಕೂಡ ಕೊಟ್ಟಿರ್ತಾರೆ. 99 ರುಪೀಸ್ ಇದು ಬಾಳೆ ಎಲೆ ಊಟ. ಪ್ರತಿದಿನ ಇರುತ್ತೆ, ಅಂದ್ರೆ ಮಂಡೇ ಟು ಫ್ರೈಡೆ ಇರುತ್ತೆ. ಸಾಂಪ್ರದಾಯಿಕವಾದ ಊಟ ಟ್ರೈ ಮಾಡಿ. ಗೋವರ್ಧನ ಕೆಫೆ, ನನ್ನ ಅಡ್ರೆಸ್ಸು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪಾಯಸ ಕೂಡ ಇರುತ್ತೆ. ನೋಡಿ, ಇವಾಗ ನಾನು ಪೂರಿ ತಿಂದಾಯ್ತು, ರೈಸ್ ಹಾಕೊಂತೀನಿ. ನಿಮಗೆ ಸಾಂಬಾರ್ ಇರುತ್ತೆ, ಅದೇ ರೀತಿ ರಸಮ್ ಇದೆ, ಮೊಸರನ್ನ ಬೇರೆ ಇದೆ, ಮೊಸರನ್ನ ಸಪ್ರೇಟ್ ಆಗಿರುತ್ತೆ. ಒಂದು ನಾನು ಪನ್ನೀರ್ ಚಿಲ್ಲಿ ಕೂಡ ತಗೊಂಡಿದ್ದೀನಿ. ಇದು ಸಪ್ರೇಟ್ ಆಗಿ ತಗೋಬೇಕು. ಇದಕ್ಕೆ 99 ರುಪೀಸ್ ನಾನು ಹೇಳಿದೆ ನಿಮಗೆ ಕೊಟ್ಟದ್ದು. ಇಷ್ಟು ಲಿಮಿಟ್ ಇರುತ್ತೆ. ಇದು ಸಪ್ರೇಟ್ ತಗೋಬೇಕಾಗುತ್ತೆ. ಪನ್ನೀರ್ ಚಿಲ್ಲಿ ತಗೊಂಡಿದ್ದೀನಿ ನಾನು. ಚೆನ್ನಾಗಿದೆ ಸಾಂಬಾರು, ಟೇಸ್ಟ್ ಆಗಿದೆ ಸಾಂಬಾರು ಮಾತ್ರ. ಅದೇ ಪನ್ನೀರು ಚಿಲ್ಲಿ ತಗೊಂಡಿದ್ದೀನಿ. ಪನ್ನೀರು ಇಷ್ಟ ಇದೆ, ಬಿಸಿ ಇದೆ, ಒಳ್ಳೆ ಟೇಸ್ಟ್ ಇದೆ. ಇದು ನೀವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇದು 99 ರುಪೀಸ್ ಏನಿದೆ. ಇದು ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ ನಿಮಗೆ. ಬೇಕಿದ್ರೆ ನಿಮಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ. ನಿಮ್ಗೆ ಯಾವ್ದು ಇಷ್ಟ ಬೇಕಾ, ಗೋಬಿ, ಪನ್ನೀರ್ ಚಿಲ್ಲಿ, ಬೇರೆದೆಲ್ಲ ಸಿಗುತ್ತೆ, ತಗೋಬಹುದು. ನೋಡಿ, ಇವಾಗ ರಸಮ್ ಹಾಕೊಂಡ್ಬಿಡ್ತೀನಿ. ರಸಮ್ ಒಬ್ಬರಿಗೆ ಸಫಿಶಿಯಂಟ್ ಆಗುತ್ತೆ. ರಸಮ್ದು ಒಬ್ಬರಿಗೆ ಏನಿದೆ ಸಫಿಶಿಯಂಟ್ ಊಟ ಆಗುತ್ತೆ. ಸೂಪರ್ ಆಗಿದೆ. ಒಂದ್ಸಲಿ ಬಂದು ಟ್ರೈ ಮಾಡಿ. 99 ರುಪೀಸ್ ಓನ್ಲಿ. ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕವಾದ ಊಟ. ನೋಡಿ, ಎಲ್ಲ ಖಾಲಿ ಮಾಡಿದೆ. ಮೊಸರನ್ನ ಬೇರೆ ಇದೆ, ಇದು ತಿಂತಾ ಇದ್ದೀನಿ. ಮೊಸರನ್ನ ಕೊಡ್ತಾರೆ ನಿಮಗೆ, ರೆಡಿ ಇರುತ್ತೆ ಮೊಸರನ್ನ. ಜಾಸ್ತಿ ಮೊಸರನ್ನ ತಿಂದ್ರೆ ಸಮಾಧಾನ. ಚೆನ್ನಾಗಿದೆ, ಬಂದು ಟ್ರೈ ಮಾಡಿ. ನೋಡಿ ಬಂಧುಗಳೇ, ಇಲ್ಲಿ ಸ್ನೇಹ ಸಂಗಮ ಕಿಟ್ಟಿ ಪಾರ್ಟಿ ಮಾಡ್ತಾರೆ. ಯಾವ ಏರಿಯಾ ಮೇಡಮ್ ನಿಮ್ದು? ವಿಜಯನಗರ, ಚಂದ್ರ ಲೇಔಟ್. ನೋಡಿ, ಎಲ್ಲ ಚಂದ್ರ ಲೇಔಟ್, ವಿಜಯನಗರ, ನಾಗರಭಾವಿ ಹೇಳೋಣ, ಯಾಕಂದ್ರೆ ಎಲ್ಲ ಬೇಜಾರಾಗ್ಬಿಡ್ತಾರೆ. ಹಾಗಾಗಿ ಎಲ್ಲರೂ ಹೇಳೋಣ. ಎಲ್ಲ ನೋಡಿ, ವಿಜಯನಗರ, ಚಂದ್ರ ಲೇಔಟ್, ನಾಗರಭಾವಿ. ನೋಡಿ, ಎಲ್ಲ ಟ್ಯೂನ್ಸ್ ಇದಾರೆ ಇಲ್ಲೆಲ್ಲ. ಇವ್ರ ಸ್ನೇಹ ಸಂಗಮ 20 ವರ್ಷದಿಂದ ಮೀಟ್ ಆಗ್ತಾ ಇದಾರಂತೆ. ಇರುತ್ತೆ, ಹೆಣ್ಮಕ್ಳು ಯಾವತ್ತೂ ಅಲ್ಲಿಂದ ಎಲ್ಲ ಸ್ವಲ್ಪ ಇರುತ್ತೆ. ನಮ್ಮ ಊರ್ ಕಡೆ ಗಾದೆ ಇದೆ ಗೊತ್ತಾ, ಜೊಟ್ಲು ಒಂದಾಗಲ್ಲ ವೀಸ ಹಂಗಿದೆ, ಇರುತ್ತೆ. ಅದೆಲ್ಲ ಇರ್ಬೇಕು. ನೋವು, ನಲಿವು, ಕಷ್ಟ, ಸುಖ ಎಲ್ಲ ಇರ್ಬೇಕು. ಅವೆಲ್ಲ ಇದ್ದಾಗ ಚೆನ್ನಾಗಿದೆ ಸ್ನೇಹ ಸಂಗಮ. ಹಿಂಗೆ ಕುಮಾರ್ ಮತ್ತಿಕೆರೆಗೆ ನೋಡಿದ್ರಲ್ಲ, ಗೋವರ್ಧನ ಕೆಫೆ. ಒಳ್ಳೆ ಸಾಂಪ್ರದಾಯಿಕವಾದ ಬಾಳೆ ಊಟ. ಓನ್ಲಿ 99 ರುಪೀಸ್ಗೆ ಊಟ ಸಿಗುತ್ತೆ. ಹೊಟ್ಟೆ ತುಂಬಾ ಊಟ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಸೈಜ್ ಬೇಕಾದ್ರೆ ನೀವು ತಗೋಬಹುದು. ಅದೇ ರೀತಿ ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.